ಹಾಯ್ ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ನಿಮಗೇನಾದ್ರು ಟೈಮ್ ಇಲ್ಲ ಅಂದರೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಆಮೇಲೆ ಬಂದು ನೋಡಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ. ಸ್ಕಿಪ್ ಮಾಡಿದ್ರೆ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಏನು ಹೆಲ್ಪ್ ಆಗಲ್ಲ. 2 ಮಾರ್ಕ್ಸ್ ಕ್ವಶನ್ ಒಂದು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋ ಬಂದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಲಾಸ್ಟ್ ಇಯರ್ 99 ಸ್ಕೋರ್ ಮಾಡೋಕ್ಕೆ ಯಾವ PDF ರೆಫರ್ ಮಾಡಿದ್ದೆ ಅದೇ PDF ನಿಮಗೆ ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಸೊ ಏನಪ್ಪ ಅಂದರೆ ನೀವೇನೋ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಎಕ್ಸಾಮ್ ಮುಗೀತು ಇವಾಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀನು ಹೆಲ್ಪ್ ಇಲ್ಲ ಅಂದ್ಕೋಬೇಡಿ. ನಾನು ಲಾಸ್ಟ್ ಇಯರ್ KCETಯಲ್ಲಿ ಲಾಸ್ಟ್ 1 ಮಂತ್ ಓದಿ 10K ರ್ಯಾಂಕ್ ತೊಗೊಂಡಿದ್ದೆ. ಅದ್ರ ಹೆಂಗೆ ತೊಗೊಂಡಿದ್ದೆ, ಯಾವ ಬುಕ್ಸ್ನ ರೆಫರ್ ಮಾಡಿದ್ದೆ, ಎಲ್ಲ ರಿಸೋರ್ಸಸ್ನು ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವುದೂ ಮಿಸ್ ಮಾಡ್ಕೋಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗ ವಿಷಯ ಏನಂದರೆ ನಿಮ್ಮ 2 ಮಾರ್ಕ್ಸ್ ಕ್ವಶನು ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ಯಾವ ಚಾಪ್ಟರ್ನ ಬರುತ್ತೆ ಅಂದರೆ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರೇಷನ್, ಅದೇ ರೀತಿಯಾಗಿ ಡಿಫ್ರೆನ್ಷಿಯಲ್ ಈಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ, 3D ಹಾಗೆ ಪ್ರಾಬಬಿಲಿಟಿ. ಇಷ್ಟು ಚಾಪ್ಟರ್ದು ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಹೋಗ್ತೀನಿ. ಸೊ ಈ ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ 2 ಮಾರ್ಕ್ಸ್ ಕ್ವಶನ್ನ ಇಂಪಾರ್ಟೆಂಟ್ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಸೊ ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿ ಫಸ್ಟ್ ಚಾಪ್ಟರ್ 2 ಮಾರ್ಕ್ಸ್ ಬರುವಂಥದ್ದು. ಸೊ ನೋಡ್ಕೊಳ್ತಾ ಹೋಗಿ, ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಟ್ಯಾನು, ಆ ಥರ ಪ್ರಾಬ್ಲಮ್ ಕೊಡ್ತಾರೆ. ಇದನ್ನು 3 ವರ್ಷ ಕೇಳಿರುವಂಥದ್ದು. ಈ ಥರ ಪ್ರಾಬ್ಲಮ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಎರಡನೇ ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್, ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿರಿ. ಎಸ್ಪೆಷಲಿ ಥರ್ಡ್ ಪ್ರಾಬ್ಲಮ್ ಕೇಳುವಂಥ ಸಾಧ್ಯತೆ ಇದೆ, ಈ ವರ್ಷ ಬರುವಂಥ ಸಾಧ್ಯತೆ ಇದೆ. ಸೊ ಇದನ್ನು ನೋಡ್ಕೊಂಡು ಹೋಗಿರಿ. ಇನ್ನು ಬಿಟ್ಟರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈಸಿ ಇದ್ದಾವೆ, ನೀವು ಮಾಡ್ಕೊಳ್ಳಿ. ಸೊ ಇದನ್ನು ಬಿಟ್ಟರೆ ಇದರಲ್ಲಿ ಇವೆಲ್ಲ ಇಂಪಾರ್ಟೆಂಟೇ, ಇದನ್ನು ಸಾಲ್ವ್ ಮಾಡ್ಕೊಳ್ಳೇಬೇಕು. ಎಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಬಿಡಿ, ಸಾಲ್ವ್ ಮಾಡ್ಕೊಳ್ಳಿ. ಸೊ ಡಿಟರ್ಮಿನೆಂಟ್ಸ್ ಎರಡನೇ ಚಾಪ್ಟರ್ ನಿಮಗೆ 2 ಮಾರ್ಕ್ಸ್ ಕೊಡುವಂಥದ್ದು. ಇಷ್ಟು ಸಾಲ್ವ್ ಮಾಡ್ಕೊಂಡಿದ್ರೆ ನೀವು ಡಿಟರ್ಮಿನೆಂಟಲ್ಲಿ ಈಸಿಯಾಗಿ ಡಿಟರ್ಮಿನೆಂಟಲ್ಲಿ ಬರುವಂಥ 2 ಮಾರ್ಕ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಸ್ಕ್ರೀನ್ಶಾಟ್ ಹಿಡ್ಕೊಂಬಿಡಿ, ಇಷ್ಟನ್ನೇ ಸಾಲ್ವ್ ಮಾಡ್ಕೊಳ್ಳಿ ಸಾಕು. ಸೊ ಇದು ನಾನು ಲಾಸ್ಟ್ ಇಯರ್ ರೆಫರ್ ಮಾಡೋಂಥ PDF ಇದು. ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ನು, ಈ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ ಈಸಿ. ಇದು ಆ್ಯಕ್ಚುಲಿ ನೀವು ಓದಲೇ ಇಲ್ಲ ಬರಿಬೋದು ನಿಮಗೆ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಬಂದರೆ. ಸೊ ಆದರೂ ಕೂಡ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನೋಡ್ತಾ ಇರಿ. ಇವನ್ನೆಲ್ಲ ಸ್ಕ್ರೀನ್ಶಾಟ್ ನೋಡ್ಕೊಂಬಿಡಿ ಇದನ್ನೆಲ್ಲ, ಇವೆಲ್ಲ ಇಂಪಾರ್ಟೆಂಟೇ. ಎಸ್ಪೆಷಲಿ 11th ಒನ್ ಇದೆಯಲ್ಲ, ಇದು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ನೋಡ್ಕೊಂಡಿರಿ. ಹಾಗೆ 16th ಒಂದು ಕೂಡ ಮಲ್ಟಿಪಲ್ ಚಾಯ್ಸ್. ಸೊ ನೆಕ್ಸ್ಟ್ ಹೋಗೋದಾದರೆ ಇಂಟಿಗ್ರೇಷನ್ ಕೂಡ ಡಿಫ್ರೆನ್ಷಿಯೇಷನ್ ಥರನೇ. ನೀವು ಇಂಟಿಗ್ರೇಷನ್ ಮಾಡೋಕ್ಕೆ ಬಂದರೆ ಈಸಿಯಾಗಿ 2 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ಕೋಬೋದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಬಂದು ಈ 9th ಒನ್ನು ಹಾಗೆ ಈ 14th ಒನ್ ನೋಡ್ಕೊಂಡಿರಿ. ಸೊ ಇವೆಲ್ಲ ಇಂಪಾರ್ಟೆಂಟು, ಎಲ್ಲನೂ ಒಮ್ಮೆ ಸಾಲ್ವ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್, ಇದರಲ್ಲಂತೂ ಇಷ್ಟು ಕ್ವಶನ್ ಬಿಟ್ಟು ಒಂದು ಕ್ವಶನು ಬೇರೆ ಕಡೆ ಕೇಳಲ್ಲ, ಇಷ್ಟೇ ನೋಡ್ಕೊಂಡು ಹೋಗಿರಿ. ನಾನು ಗ್ಯಾರಂಟಿ ಕೊಡ್ತೀನಿ, ಇದರಲ್ಲೇ ಒಂದು ಕ್ವಶನ್ ಬಂದಿರುತ್ತೆ. ಎಸ್ಪೆಷಲಿ 5th ಒನ್ ಇದೆಯಲ್ಲ, 5th ಒನ್ ಕೇಳೋ ಸಾಧ್ಯತೆ ಇದೆ. 5th ಒನ್ ನೋಡ್ಕೊಂಡಿರಿ. ಸೊ ಇವನ್ನೆಲ್ಲ ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ. ವೆಕ್ಟರ್ ಆಲ್ಜಿಬ್ರಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದು. ಈ 4th ಒನ್ ನೋಡ್ಕೊಳ್ಳಿ, ಅದೇ 2nd ಒನ್ ನೋಡ್ಕೊಳ್ಳಿ, ಅದೇ ರೀತಿ 6th ಒನ್ ನೋಡ್ಕೊಳ್ಳಿ. ಯಾವ್ಯಾವ ನೋಡಿ ಇಯರ್ ವೈಸ್ ಕೊಟ್ಟಿದ್ದೀನಿ, ಯಾವ್ಯಾವ ಜಾಸ್ತಿ ಇಯರ್ ಕೇಳಿದಾರೋ ಅದನ್ನು ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಟು ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ಬರುತ್ತೆ. ಅದೇ ರೀತಿ ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡಿಕೊಂಡ್ರೆ ಇದು 1 ಮಾರ್ಕ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ ಈ ವೆಕ್ಟರ್ ಆಲ್ಜಿಬ್ರಾದಲ್ಲಿ. ಸೊ ನೆಕ್ಸ್ಟ್ ಬಂದರೆ 3Dಯಲ್ಲಿ ಸ್ವಲ್ಪ 15th ಕ್ವಶನ್ ಕೊಟ್ಟಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ಜಾಸ್ತಿ ಕ್ವಶನ್ ಕೊಟ್ಟಿದ್ದೀನಿ ಸಾಲ್ವ್ ಮಾಡಿ ಅಂತ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಒಮ್ಮೆ ಸಾಲ್ವ್ ಮಾಡ್ಕೊಂಬಿಡಿ. ಸೊ ಈ PDF ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಬೇಡಿ. ಸೊ ಇದನ್ನು ಬಿಟ್ಟರೆ ನಾನು ಪ್ರಾಬಬಿಲಿಟಿ ಹಾಗೇ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿಲ್ಲ, ಬಿಕಾಸ್ ನಾನು ಲಾಸ್ಟ್ ಇಯರ್ ಅವೆರಡು ಟಾಪಿಕ್ನ ಚಾಯ್ಸಾಗಿ ತೊಗೊಂಡಿದ್ದೆ. ಸೊ ನಿಮಗೆ ಬೇಕಾದರೆ 2 ಮಾರ್ಕ್ಸ್ ಕ್ವಶನ್ನು ನಾನು ಮಾಡೋದು ಲಾಸ್ಟ್ ಇಯರ್ ಕ್ವಶನ್ ಬ್ಯಾಂಕ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸ್, ಅದೇ ರೀತಿ 5 ಮಾರ್ಕ್ಸ್, 6 ಮಾರ್ಕ್ಸ್, 4 ಮಾರ್ಕ್ಸಿನ ಕ್ವಶನ್ದು ಕೂಡ ಕೊಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.